ಪರಿಸರ ದಿನಾಚರಣೆ ಕೇವಲ ಒಂದು ದಿನದ ಆಚರಣೆಯಾಗದೆ ಪ್ರತಿದಿನದ ಜವಾಬ್ದಾರಿಯಾಗಬೇಕು ಎಂದು ಕಾರ್ಕಳ ಕುದುರೆಮುಖ ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಿವರಾಮ್ ಬಾಬು ಎಂ ಹೇಳಿದರು. ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಉಡುಪಿ ಪತ್ರಿಕಾ ಭವನ ಸಮಿತಿಯ ಸಹಯೋಗದಲ್ಲಿ ಜೂನ್ 19ರಂದು ಪತ್ರಿಕಾ ಭವನದಲ್ಲಿ ನಡೆದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಗಿಡ ನೆಡುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಈಗ ಪರಿಸರ ದಿನಾಚರಣೆ ಅಂದ್ರೆ ಬರೀ ಒಂದೇ ದಿವಸದಲ್ಲಿ ಮಾಡುವ ಕೆಲಸ ಅಲ್ಲ. ಪ್ರತಿ ವರ್ಷ ಪ್ರತಿ ದಿನ ಮಾಡಬೇಕಾಗಿರೋ ಕೆಲಸ ಇದು. ಮೇಜರ್ಲಿ ನಮ್ದು ಏನು ಹೇಳ್ತೀವಿ, ಅವತ್ತು ಒಂದು ದಿವಸ ಒಂದು ಗಿಡ ನೆಟ್ಟು ಅದು ಆಮೇಲೆ ನೆಕ್ಸ್ಟ್ ಇಯರ್ನೇ ನಾವು ಬರೋದು, ಗಿಡ ನೋಡೋದು, ಆ ತರ ಮಾಡೋದಲ್ಲ. ಸ್ವಲ್ಪ ಮೇಂಟೈನ್ ಮಾಡಬೇಕು. ದಿನ ನಾವು ಸ್ವಲ್ಪ ಎಲ್ಲ ಮಳೆ ಎಲ್ಲಿದೆಯೋ ಸ್ವಲ್ಪ ನಮ್ಮ ಮನೆ ಅಂಗಳದಲ್ಲಿ ಒಂದು ಗಿಡ ಯಾವಾಗಲೂ ನಮ್ಮ ಟೈಮ್ ಇರುವಾಗ ನೆಡೋದು ಮಾತ್ರ ಅಲ್ಲ, ಅದನ್ನು ಪೋಷಣೆ ಮಾಡಬೇಕು. ಪೋಷಣೆಗೆ ಪ್ರಾಬ್ಲಮ್ ಈಗ. ಯಾಕಂದ್ರೆ ಕೆಲವೊಂದು ನಾವು ಗಿಡ ನೆಡ್ತೀವಿ, ಆಮೇಲೆ ಅದನ್ನು ನಾವು ಹಿಂತಿರುಗಿ ನೋಡೋದಿಲ್ಲ. ಪೋಷಣೆ ಮಾಡಿದ್ರೆ ಒಳ್ಳೇದು. ಪೋಷಣೆ ಮಾಡಿದ್ರೆ ಮಾತ್ರ 1 or 2 years ನಾವು ಪೋಷಣೆ ಮಾಡಿದ್ರೆ ಆಮೇಲೆ ಅದು ತನ್ನತಾಗಿ ಬಂದ್ಬಿಡುತ್ತೆ. ಸೊ ಅದೊಂದು ನಮ್ದು ಇಂಪಾರ್ಟೆಂಟ್ ಕೆಲಸ ಅಂತ ನಾವು ಸ್ವಲ್ಪ ತಿಳಿಸ್ಕೊಳ್ಬೇಕಾಗುತ್ತೆ. ಮತ್ತೆ ಇದನ್ನ ಬಗ್ಗೆ ನಾವು ಜಾಗೃತಿ ಮೂಡಬೇಕಾಗುತ್ತೆ. ಅದರಲ್ಲಿ ನಮ್ಮ ಕೆಲಸ ತುಂಬಾ ಮೂಡಿಯೋದ ಕೆಲಸ ಆಗುತ್ತೆ. ನಮ್ಮ ಪರಿಸರದ ಬಗ್ಗೆ ಏನೇನ್ ಮಾಡಬೇಕು, ಏನೇನ್ ಮಾಡಬಾರದು, ಇದ್ರ ಬಗ್ಗೆ ಎಲ್ಲ ಸುಮಾರು ನೀವು ಕೂಡ ಎಲ್ಲ ಪ್ರೋಗ್ರಾಮ್ಸ್ ಮಾಡ್ತಾ ಇರ್ತೀರಿ. ಮತ್ತೆ ಲೈಕ್ ಪ್ರೆಸ್ ಅಂಡ್ ಮೀಡಿಯಾದಲ್ಲಿ ಕೂಡ ಸುಮಾರು ನ್ಯೂಸ್ ಸುದ್ದಿಗಳೆಲ್ಲ ಬರ್ತಾ ಇರ್ತದೆ. ಸೊ ಅದರಲ್ಲಿ ಕೂಡ ನಿಮ್ಮ ಪಾತ್ರ ತುಂಬಾ ಅಮೂಲ್ಯವಾದ ಪಾತ್ರ ಆಗುತ್ತೆ. ಸೊ ನಿಮಗೂ ಕೂಡ ಇನ್ನೂ ಸ್ವಲ್ಪ ಜಾಸ್ತಿ ಐಡಿಯಾ ಇಲ್ಲಿಗೆ ಅಂತ ನಾನು ಜಸ್ಟ್ ಒಂದು 2-3 ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಉದಾಹರಣೆಗೆ ನಾವು ಮುಂಚಿನ ಹೇಳಿದಂಗೆ ಈ ವರ್ಷ ಎಲ್ನಿನೋ ಅಂತ ಏನೋ ನಾವು ಕರಿತಾ ಇದ್ದೀವಿ. ಸೊ ಎಲ್ನಿನೋದಿಂದ ಈಗ ನಮಗೆ ಬರಬೇಕಾಗಿರೋ ವಾಡಿಕೆ ಮಳೆಯಿಂದ ಆಲ್ಮೋಸ್ಟ್ 60% ಡೆಫಿಸಿಟ್ ಅಂತ ಹೇಳ್ತಾರೆ. ಸೊ ಈ ಎಲ್ನಿನೋ ಇಟ್ಸ್ ನ್ಯಾಚುರಲ್ ಫಿನಾಮಿನಾ. ಬಟ್ ಆದ್ರೂ ಈ ತರ ಸುಮಾರು ಚೇಂಜಸ್ ಆಗ್ತಾ ಇದೆ. ಯಾವ್ದು ನಾವು ಹೇಳ್ತೀವಿ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ. ಸೊ ಕ್ಲೈಮೇಟ್ ಚೇಂಜ್ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿದೆ ಗ್ಲೋಬಲ್ ವಾರ್ಮಿಂಗ್ ಅಂತ. ಸೊ ಗ್ಲೋಬಲ್ ವಾರ್ಮಿಂಗ್ ಇರೋದ್ರಿಂದ ಈ ತರ ಕ್ಲೈಮೇಟ್ ಚೇಂಜ್ ಮತ್ತೆ ಇದೆಲ್ಲ ಬೇಗ ಆಗ್ತದೆ. ಅಂದ್ರೆ ಸುಮಾರು ಟೈಮ್ ಬಿಟ್ಟು ಆಗಬೇಕಾಗಿರೋದು ಬೇಗ ಆಗ್ತಾ ಇದೆ. ಸೊ ಅದು ಯಾಕೆ ಅಂತ ಹೇಳಿದ್ರೆ ಕ್ಲೈಮೇಟ್ ಚೇಂಜ್ ಮತ್ತೆ ಗ್ಲೋಬಲ್ ವಾರ್ಮಿಂಗ್ ಯಾಕೆ ಆಯ್ತು? ನಮ್ದು CO2 ನಾವೇನು ಸುಮಾರು ಪೊಲ್ಯೂಷನ್ಸ್ ಮಾಡಿ ಏನೇನೋ ಮಾಡಿ ನಾವು CO2 ಗ್ಯಾಸ್ ಅನ್ನ ಜಾಸ್ತಿ ಬಿಟ್ಟದ್ರಿಂದ ನಮಗೆ ಈ ತರ ಗ್ಲೋಬಲ್ ವಾರ್ಮಿಂಗ್ ಆಗ್ತದೆ. ಸೊ ಗ್ಲೋಬಲ್ ವಾರ್ಮಿಂಗ್ ಇಂದ ಕ್ಲೈಮೇಟ್ ಚೇಂಜ್ ಇಂದ ಈ ತರ ಲೈಕ್ ವಾತಾವರಣ ಮಳೆ ಇದೆಲ್ಲ ಕಡಿಮೆ ಆಗ್ತಾ ಬರ್ತದೆ. ಸೊ ಅದರಿಂದ ಈ ಮಳೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಹಾಗೆ ನಮ್ದು ಉತ್ಪತ್ತಿ ಅಗ್ರಿಕಲ್ಚರ್ ಅಫೆಕ್ಟ್ ಆಗುತ್ತೆ. ಮತ್ತೆ ಅಗ್ರಿಕಲ್ಚರ್ ಅಫೆಕ್ಟ್ ಆಗುತ್ತೆ ಅಂದ್ರೆ ನಮ್ಮ ಎಂಟೈರ್ ಎಕಾನಮಿನ ಅಫೆಕ್ಟ್ ಆಗುತ್ತೆ, ಇಂಡಿಯನ್ ಎಕಾನಮಿನ ಅಫೆಕ್ಟ್ ಆಗುತ್ತೆ. ಸೊ ಎವ್ರಿಥಿಂಗ್ ಇಸ್ ಇಂಟರ್ಲಿಂಕ್ ಹಿಯರ್. ಸೊ ಇದರಲ್ಲಿ ಯಾವುದೋ ಒಂದು ಸೈಕಲ್ ಬ್ರೇಕ್ ಆಗಿದ್ರು ಸಹ ಅದರದ್ದು ಪರಿಣಾಮ ತುಂಬಾ ನಮಗೆ ಬಿಡ್ತದೆ. ನಾವು ಕೂಡ ಈ ಪ್ರಕೃತಿಯ ಒಂದು ಭಾಗವೇ, ಎಲ್ಲ ಜೀವಿಗಳಂತೆ ನಾವು ಕೂಡ. ಹಾಗಾಗಿ ಪರಿಸರ ಪರ ಕಾಳಜಿಯಿಂದ ನಾವು ಹೆಚ್ಚು ತೊಡಗಿದಾಗ ನಮ್ಮ ಭವಿಷ್ಯದ ಪೀಳಿಗೆಯೂ ಕೂಡ ಇದು ಹೆಚ್ಚು ಅನುಕೂಲಕರ ಆಗ್ತದೆ. ತಪ್ಪು ಯಾರ್ದು ಅಂತ ನಾವು ಯಾರನ್ನು ಬೊಟ್ಟು ಮಾಡುವ ಹಾಗಿಲ್ಲ. ತಪ್ಪಿನಲ್ಲಿ ನಾವೆಲ್ಲರೂ, ದೊಡ್ಡವರು, ಸಣ್ಣವರು, ಮಕ್ಕಳು ಎಲ್ಲರೂ ಕೂಡ ಸಹಭಾಗಿಗಳೇ. ಹಾಗಾಗಿ ಈ ತಪ್ಪುಗಳನ್ನ ಅವರು ಮಾಡಿದ್ದಾರೆ, ಇವರು ಮಾಡಿದ್ದಾರೆ, ದೊಡ್ಡ ರಾಷ್ಟ್ರಗಳು ಮಾಡಿದ್ದಾರೆ, ಶ್ರೀಮಂತ ರಾಷ್ಟ್ರಗಳು ಮಾಡಿದ್ದಾರೆ ಅಂತ ಹೇಳಿ ನಾವು ಇನ್ನೊಬ್ಬರ ಬೊಟ್ಟು ಮಾಡುವ ಬದಲು ನಾವು ಒಂದಷ್ಟು ಪರಿಸರ ಪರವಾದ ಕೆಲಸವನ್ನ ಮಾಡೋಣ. ಭೂಮಿಯಲ್ಲಿ ಒಂದು 75 ವರ್ಷದಿಂದ ನಾವು 1,000 ಕೋಟಿ ಟನ್ ಪ್ಲಾಸ್ಟಿಕ್ ಉತ್ಪಾದನೆ ಮಾಡಿದ್ದೇವೆ ಅಂತ ಒಂದು ಅಂಕಿಅಂಶ ಹೇಳ್ತಾರೆ. ಅದರಲ್ಲಿ 10% ಮಾತ್ರ ನಾವು ಮರುಬಳಕೆ ಮಾಡಿದ್ದೇವೆ. ಉಳಿದ 800 ಕೋಟಿಯು ಕೂಡ ಭೂಮಿಯ ಒಡಲು ಸೇರಿದೆ. ಇನ್ನು ಒಂದು ಅಂಕಿಅಂಶದ ಪ್ರಕಾರ 2050ಕ್ಕೆ ಪ್ರತಿ ವರ್ಷ 3,800 ಕೋಟಿ ಟನ್ ಘನತ್ಯಾಜ್ಯ ಉತ್ಪಾದನೆ ಆಗಬಹುದು ಅಂತ ಹೇಳ್ತದೆ. ಆವಾಗ ಪರಿಸ್ಥಿತಿ ಹೇಗಿರ್ಬೋದು ಅಂತ ಊಹಿಸ್ಲಿಕ್ಕೂ ಆಗ್ಲಿಕ್ಕಿಲ್ಲ. ಇನ್ನು ಬಾಹ್ಯಾಕಾಶದಲ್ಲಿ 15,000 ಟನ್ನಷ್ಟು ಉಪಗ್ರಹ ತ್ಯಾಜ್ಯಗಳು ಅಲ್ಲಿ ಸುತ್ತಾಡ್ತಾ ಇವೆ. ಅವನ್ನು ಕೂಡ ತೆರವು ಮಾಡಲಿಕ್ಕೆ ಪ್ರಯತ್ನಗಳು ಆಗ್ತಾ ಇದೆ, ಆದರೆ ಅಷ್ಟು ಸುಲಭ ಇಲ್ಲ. ಇನ್ನು ಕಡಲಿನಲ್ಲಿ 20 ಕೋಟಿ ಟನ್ನಷ್ಟು ತ್ಯಾಜ್ಯಗಳು ಈಗಾಗಲೇ ಅದರ ಒಡಲಲ್ಲಿದೆ. ಪ್ರತಿ ವರ್ಷ ನಾವು 1.1 ಕೋಟಿ ಟನ್ನಿನಷ್ಟು ತ್ಯಾಜ್ಯವನ್ನ ಸಮುದ್ರದ ಒಡಲು ಸೇರುವ ಹಾಗೆ ಮಾಡ್ತಾ ಇದ್ದೇವೆ.
ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಘದ ಅಧ್ಯಕ್ಷ ಸುಬ್ರಹ್ಮಣ್ಯ ಜಿ ಕುರ್ಯ ವಹಿಸಿದ್ದರು. ಉಡುಪಿ ಜಿಲ್ಲಾ ವಾರ್ತಾಧಿಕಾರಿ ಮಂಜುನಾಥ್, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ನೀಲಾವರ ಸುರೇಂದ್ರ ಅಡಿಗ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪತ್ರಿಕಾ ಭವನದ ಆವರಣದಲ್ಲಿ ವಿವಿಧ ಜಾತಿಯ ಗಿಡಗಳನ್ನು ನೆಡಲಾಯಿತು. ಜವಾಬ್ದಾರಿ ಮುಗಿಲಿಲ್ಲ.